ಏಕಂಸ ವಿಪ್ರಾಹ ಬಹುದಾವದಂತ ಹೇಳ್ತೀವಿ. ಆ ಎಲ್ಲ ನಾನಾ ದಾರಿಗಳು ಕೂಡ ಒಬ್ಬ ಪರಮಾತ್ಮ ಮುಟ್ಟೋದಕ್ಕಿರುವಂಥ ಸಾವಿರಾರು ದಾರಿಗಳು. ಕೆಲವು ಪಾದಯಾತ್ರೆ ಪೈದಲ್ ರೂಟಿರುವ, ಕೆಲವು ವಾಕಿಂಗ್ ಆಡ್ಕೊಂಡು ಹೋಗುವಂಥ ವ್ಯವಸ್ಥೆ ಒಂದೊಂದು ದಾರಿ. ಇನ್ನೊಂದು ದಾರಿಯಲ್ಲಿ ವೆಹಿಕಲ್ 2 ವೀಲರ್ ಹೋಗುವಂಥ ವ್ಯವಸ್ಥೆ, ಅನ್ನೋದ್ರ ವೇ ಕಾರಲ್ಲಿ ಹೋಗೋದು, 4 ವೀಲರ್ ಹೋಗೋದು ಇನ್ನೊಂದು ವ್ಯವಸ್ಥೆ, ಬಸ್ಸಲ್ಲಿ ಹೋಗ್ಬೋದು, ಎಕ್ಸ್ಪ್ರೆಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಏರೋಪ್ಲೇನ್ ಹೋಗ್ಬೋದು, ಲಾಸ್ಟಲ್ಲಿ ಮನೋವೇ ರೀಚ್ ಸೊ ಮೆನಿ ವೇಸ್ ಟು ಆಕ್ಸೆಸ್ ಎ ಸ್ಪಾಟ್, ಆಕ್ಸೆಸ್ ಎ ಪ್ಲೇಸ್. ಹಾಗೆ ಪರಮಾತ್ಮ ಸೇರೋದಕ್ಕೆ ಅವನ ಹತ್ರ ಬರೋದಕ್ಕೆ ಸಾವಿರಾರು ದಾರಿಗಳಿದ್ದಾವೆ. ಸೊ ಒಂದು ಸ್ವಲ್ಪ ನಿಧಾನ ಅನ್ನಿಸ್ತು, ಕೆಲವರು ಫಾಸ್ಟ್ ಇರುತ್ತೆ. ಯಾರ ಟೆಂಡೆನ್ಸೀಸ್ ಏನಿರುತ್ತೆ, ಯಾರ ಸಂಸ್ಕಾರ ಯಾವುದು ಪರ್ಮಿಟ್ ಮಾಡೋದು, ದೇ ಕ್ಯಾನ್ ಆಫ್ ಫಾರ್ ಸಚ್ ಮೆಥಡ್ಸ್. ಅದಕ್ಕೆ ಯಾರನ್ನೂ ಕೀಳಾಗಿ ನೋಡೋಂಗಿಲ್ಲ, ಯಾರನ್ನೂ ಕಡಿಮೆ ಅಂತ ಹೇಳೋಂಗಿಲ್ಲ, ಯಾವ ಸಂಸ್ಕಾರ ಕಡಿಮೆ ಅಂತ ಹೇಳಿ ಕಂಡೆಮ್ ಮಾಡೋಂಗಿಲ್ಲ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಎಂಜಾಯ್ ಮಾಡೋದಲ್ಲ. ನಿಜವಾದ ಡಿವೋಟಿ ಯಾರೇ ಆಗಲಿ, ಯಾವ ದೇವರ ಭಕ್ತರಾಗಲಿ, ಯಾವ ಗುರುವಿನ ಭಕ್ತರಾಗಲಿ ಕೂಡ ದೇ ನೆವರ್ ಎಂಜಾಯ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಓವರ್ ಅದರ್ಸ್. ದೇ ಡೋಂಟ್ ಲುಕ್ ಡೌನ್ ಅಪಾನ್ ಅದರ್ ಡಿವೋಟೀಸ್. ಖಂಡಿತ ಮಾಡೋದು ಇದು ಭಕ್ತನ ಲಕ್ಷಣನೇ ಅಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಮಾಡಿಸ್ಕೊಂಡಂತಹ ಎಲ್ಲ ಮಾರ್ಗಗಳು ಕೂಡ ನಾವು ಧ್ಯಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಸೇಮ್ ಸ್ಪಾಟನ್ನ, ಸೇಮ್ ಗೋಲ್ನ ರೀಚ್ ಮಾಡೋದಕ್ಕೆ ವಿ ಹ್ಯಾವ್ ಥೌಸಂಡ್ಸ್ ಆಫ್ ಆಪ್ಷನ್ಸ್. ಇಂತಹ ಒಂದು ಪ್ರಯತ್ನದ ಭಾಗವಾಗಿ ನಮ್ಮ ಟ್ರಸ್ಟಲ್ಲಿ ಕೂಡ ನಾವು ಎಲ್ಲ ಜನವನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀವಿ. ಕೃಷ್ಣ, ವಾಟ್ ಕೃಷ್ಣ ಹ್ಯಾಸ್ ಗಿವನ್, ವಾಟ್ ನಾಲೆಜ್ ಕೃಷ್ಣ ಹ್ಯಾಸ್ ಗಿವನ್, ಯು ಶುಡ್ ನಾಟ್ ಎಂಡ್ ಅಪ್ ವಿತ್ ಓನ್ಲಿ ಅ ಫ್ಯೂ ಪೀಪಲ್. ಅದು ಯಾವುದೇ ಒಂದು ಕ್ಯಾಸ್ಟ್ಗೆ, ಯಾವುದೇ ಒಂದು ರಿಲಿಜಿಯಸ್ ಸೆಕ್ಟ್ಗೆ, ಯಾವುದೇ ಒಂದು ಕಮ್ಯುನಿಟಿಗೆ ಲಿಮಿಟೆಡ್ ಆಗಿ ಉಳಿಬಾರದು. ಭಗವದ್ಗೀತಾ ಹ್ಯಾಸ್ ಯೂನಿವರ್ಸಲ್ ಇನ್ ಇಟ್ಸ್ ಅಪ್ರೋಚ್. ಅದರಿಂದ ಇಟ್ ಶುಡ್ ರೀಚ್ ದ ಎಂಟೈರ್ ಯೂನಿವರ್ಸ್. ದ ಎಂಟೈರ್ ಹ್ಯೂಮನ್ ಕೈಂಡ್ should reap the benefit of Bhagavad Gita ಅನ್ನುವಂಥ ಕಾರಣಕ್ಕೋಸ್ಕರ we have written more than 2500 pages of bhajans in Kannada, Hindi and Sanskrit. ಇದು ಭಗವದ್ಗೀತೆಯ ಸರಳ ಸಾರವನ್ನು ತಿಳಿಸಿಕೊಡುವಂತಹ ಶ್ಲೋಕಗಳನ್ನ, ಹಾಡುಗಳನ್ನು ಬರೆದಿದ್ದೀವಿ. ಪಾಪ್ಯುಲರ್ ಟ್ಯೂನ್ಸ್ ಹಾಕಿ ಅದಕ್ಕೆ ಆ ಭಜನ್ಸ್ ಕೊಟ್ಟಿದ್ದೀವಿ. ಸೊ those who cannot read Sanskrit, those who cannot read Bhagavad Gita, those who cannot chant Bhagavad Gita every day, they can sing a song consisting of the true meaning of Gita. ಇದು ನಾವು ಕೊಟ್ಟಿರೋದು. So it has come in all languages. We have made simple pamphlets giving excerpts from Gita. So ಅದು ಭಾಳಷ್ಟು ಪಾಪ್ಯುಲರ್ ಆಗಿದೆ. ಸೊ ನೆಕ್ಸ್ಟು ಆಪ್ಷನ್ ಇಟ್ಕೊಂಡು ನಾವು ಮನೆಯಲ್ಲಿ ಕೂಡ ಭಗವದ್ಗೀತೆ ಧ್ಯಾನವನ್ನು ಮಾಡ್ತಾ ಹೋದರೆ, ಕೃಷ್ಣನ ಫ್ರೀಕ್ವೆನ್ಸಿಗೆ ನಾವು ಜನರನ್ನು ಟ್ಯೂನ್ ಮಾಡ್ತಾ ಹೋದರೆ, ಅವಾಗ ವಿ ಪ್ರಾಬ್ಲಿ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಭಗವದ್ಗೀತಾ ಈಸ್ ಆ್ಯಂಡ್ ವಾಟ್ ಶ್ರೀ ಕೃಷ್ಣ ಹ್ಯಾಸ್ ಸೆಡ್. ಸೊ ಇದರಲ್ಲಿ ನಮ್ಮ ವಿಶೇಷತೆ ನಮಗೆ ಕೊಟ್ಟಿದೆ ಅಂದರೆ, ಭಗವದ್ಗೀತೆಯ ಅನುಷ್ಠಾನ ನಿತ್ಯ ಪಾರಾಯಣ ಯಾರು ಮಾಡ್ತಿದ್ದಾರೆ, ನಮ್ಮಲ್ಲಿ 50-60 ಸಾವಿರ ಜನ ಥ್ರೂಔಟ್ ಇಂಡಿಯಾ ವಿ ಆರ್ ಚಾಂಟಿಂಗ್ ಎವ್ರಿ ಡೇ ಆಲ್ ದ ಸ್ಟೂಡೆಂಟ್ಸ್ ಶ್ಲೋಕಸ್. ಸಮ್ಟೈಮ್ಸ್ ಸೊ ನಮ್ಮ ಮಕ್ಕಳೆಲ್ಲ ಹೋಗ್ತಾರೆ, ಎಲ್ಲ PUC, ಸೆಕೆಂಡ್ PUC, SSC ಡಿಗ್ರಿ ಮಾಡ್ತಾರೆ ಮಕ್ಕಳೆಲ್ಲ ಇದ್ದಾರೆ. ಒಂದೊಂದು ಸೆಮಿಸ್ಟರ್ ಕೂಡ ದೇ ಆರ್ ಸ್ಕೋರಿಂಗ್ 90-92% ಈ ಸೆಮಿಸ್ಟರ್ ವಿತ್ ದೇರ್ ಡೈಲಿ ಅನುಷ್ಠಾನ. 700 ಶ್ಲೋಕಸ್ ಆಫ್ ಭಗವದ್ಗೀತಾ ಅಂದರೆ ಇಟ್ ರಿಕ್ವೈರ್ಸ್ ಹಾರ್ಡ್ಲಿ 1 hour ಫಾರ್ ದೆಮ್, 45 minutes to 1 hour ಫಾರ್ ದೆಮ್ ಬೈ ಪ್ರಾಕ್ಟೀಸ್. ಸೊ ಬೈ ಪ್ರಾಕ್ಟೀಸ್ ಇಟ್ ಈಸ್ ಸೋ ಫಾರ್ ಎವ್ರಿಬಡಿ. ಬಿಗಿನಿಂಗಲ್ಲಿ ಕ್ಲಾಸೆಟ್ ನಾವು ಹೇಳ್ಕೊಡ್ತಾ CD ಕೊಡ್ತಾ ಇದ್ದೀವಿ, 3 hours ಸ್ಲೋ ಚಾಟಿಂಗ್ ಇದೆ ಕಲಿಯೋದಕ್ಕೋಸ್ಕರ. ಒನ್ಸ್ ಯು ಸ್ಟಾರ್ಟ್ ದ ಲರ್ನಿಂಗ್ ಭಗವದ್ಗೀತಾ, ಒನ್ಸ್ ಯುವರ್ ಲರ್ನಿಂಗ್ ಪ್ರೋಸೆಸ್ ಇಸ್ ಓವರ್, 45 ಮಿನಿಟ್ಸ್ಗೆ ಬರುತ್ತೆ. 45 ಮಿನಿಟ್ಸಲ್ಲಿ ಭಗವದ್ಗೀತೆ ಚಾಟ್ ಮಾಡೋ ಸಾಧ್ಯ. ಸೊ ಯಾರೋ ಪ್ರಶ್ನೆ ಕೇಳಿದ್ರೆ, ಮಹಾಭಾರತ ಯುದ್ಧದ ಮಧ್ಯೆ ಭಗವದ್ಗೀತೆಯನ್ನು ಎಷ್ಟು ನಿಧಾನವಾಗಿ ಬೋಧನೆ ಮಾಡೋಕ್ಕೆ ಕಷ್ಟ ಟೈಮ್ ಇತ್ತ ಹೇಳಿದ್ರೆ, ಇದು ಓನ್ಲಿ 1 period ಕ್ಲಾಸ್. ಸರಿ, ಹಾರ್ಡ್ಲಿ ಟೇಕ್ಸ್ 45 minutes to 1 hour ಟು ಚಾಟ್ ಭಗವದ್ಗೀತಾ ಎಂಟೈರ್ 100 verses. ಅಂದಮೇಲೆ ಆ ಕಾಲದಲ್ಲಿ ಯುದ್ಧ ಮಾಡೋಕ್ಕೆ ಒಂಚೂರು ನೀತಿ ನಿಯಮ ಇರ್ತಿತ್ತು ಮುಂಚೆ. ಸೊ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಒಂದು ಗುರುತಿರೋದು, ಹಳೆ ಕೊಂಬು, ಬೇರಿ, ನಗಾರಿ ಎಲ್ಲ ಮತ್ತೆ ಬಾರಿಸೋದಂತ ಅವರು ದೇ ಆರ್ ನಾಟ್ ಪ್ರೊಸೀಡಿಂಗ್ ಫಾರ್ ವಾರ್. ಸೊ ಯುದ್ಧ ನಂತರ ಕೂಡ ಆಫ್ಟರ್ ಸನ್ಸೆಟ್ ಇಸ್ ಓವರ್, ದೇ ಯೂಸ್ ಟು ಟ್ರೀಟ್ ಎವ್ರಿಬಡಿ, ಈವನ್ ದ ಅಪೋಸಿಟ್ ಕ್ಯಾಂಪ್, ಎನಿಮಿ ಕ್ಯಾಂಪ್ ಆಲ್ಸೋ ದೇ ಆರ್ ನಾಟ್ ಟ್ರೀಟಿಂಗ್ ಆಸ್ ಎನಿಮೀಸ್. ಸೊ ಇದು ಮಹಾಭಾರತದಲ್ಲಿ ಇದ್ದಂಥ ವ್ಯಾಲ್ಯೂಸ್, ಹ್ಯೂಮನ್ ವ್ಯಾಲ್ಯೂಸ್. ವಿ ಆರ್ ವೈಟಿಂಗ್ ಫಾರ್ ಎ ಕಾಸ್ ನೋಡೋ, ಬಟ್ ವಿ ಆರ್ ನಾಟ್ ಎನಿಮೀಸ್. Ordinary soldiers from Pandava side and Kaurava side, they are not mutual enemies. They are waiting for their kings, for their masters they are waiting. So even Pandavaru Kauravaru kuda yuddha nanತರ after sunset, Pandavaru Kauravaru ಬಾಳೆಗೆ ಹೋಗೋರು, ಕೌರವರು ಪಾಂಡವರು ಬಾಳೆಗೆ ಹೋಗಿ ಮಾತಾಡೋರು, ಪ್ರೀತಿ ವಿಶ್ವಾಸದಿಂದ ಊಟ ಮಾಡೋರು ಎಲ್ಲ ಇದೆ. ಇದು ಮಹಾಭಾರತ ಕಲಿಸೋದ ರೀತಿ. ಸೊ ದೇ ಆರ್ ವೈಟಿಂಗ್ ಫಾರ್ ಎ ಪ್ರಿನ್ಸಿಪಲ್, ಫಾರ್ ಎ ಕಾಸ್. ಇವತ್ತಿನ ಥರ ಮಧ್ಯರಾತ್ರಿ ಬಾಂಬ್ ಹಾಕೋದಲ್ಲ, ಈ ಥರದ ಕಲ್ಚರ್ ನಮ್ಮಲ್ಲಿ ಮಹಾಭಾರತ ಇನ್ನೂ ಚೂರು ಪಾರು. ದ್ವಾಪರ ಯುಗ ಅಂತ್ಯ, ಇಟ್ ವಾಸ್ ಎಂಡ್ ಆಫ್ ದ್ವಾಪರ ಯುಗ ಅಂಡ್ ದ ಬಿಗಿನಿಂಗ್ ಆಫ್ ಕಲಿಯುಗ ಅಟ್ ದ ಟೈಮ್. ಆಗಲೂ ಕೂಡ ಚೂರು ವ್ಯಾಲ್ಯೂಸ್ ಉಳ್ಕೊಂಡಿತ್ತು. ಈವನ್ ಅಟ್ ದ ಎಂಡ್ ಆಫ್ ಮಹಾಭಾರತ ವಾರ್ ಆಲ್ಸೋ ವಿ ಸಿ ಲಿಟಲ್ ಪ್ರಿನ್ಸಿಪಲ್. ಆದರೆ ಇವತ್ತು ಕಲಿಯುಗದಲ್ಲಿ ನಾವು ಪ್ರತಿದಿನ ಪೂಜೆ ಮಾಡುವಾಗ ಕಲಿಯುಗ ಪ್ರಥಮ ಪಾದ ಅಂತ ಹೇಳ್ತೀವಿ. ಕಲಿಯುಗ 4,32,000 ವರ್ಷಗಳ ತನಕ ಇರುತ್ತೆ. ದಟ್ ಈಸ್ ದ ಸ್ಪ್ಯಾನ್ ಆಫ್ ಕಲಿಯುಗ. 4,32,000 years. That is considered to be the span of Kali Yuga. It is told in Bhagavata. 4
So it can be 4,32,000 days. We don't know. Let us not bother about it. But ನಾವು ಸಂಕಲ್ಪ ಮಾಡ್ತೀವಿ ಬೆಳಿಗ್ಗೆ ಪೂಜೆ ಸಂಧ್ಯಾನ ಮಾಡಿದಾಗ ಕಲಿಯುಗೆ ಪ್ರಥಮ ಪಾದೆ ಅಂದರೆ ಈವನ್ ಇನ್ ದ ಫಸ್ಟ್ ಪಾರ್ಟ್ ಆಫ್ ಕಲಿಯುಗ itself we are seeing so many crimes. We are unable to step out of our houses and safely reach back home. ಇಂಥದ್ದು ಅನಾಚಾರಗಳ ಅತ್ಯಾಚಾರ ಮಾಡ್ತೀವಿ. I read in paper today ಮಧ್ಯಪ್ರದೇಶ ಭೋಪಾಲಲ್ಲಿ ಮಧ್ಯಪ್ರದೇಶ ಯಾವ ಪ್ಲೇಸಲ್ಲಿ 80 ವರ್ಷದ ವೃದ್ಧೆ ಮೇಲೆ ಅತ್ಯಾಚಾರ. 80-year-old lady, she has been attacked, she has been molested. So ಇದು ನಮ್ಮ ಸಂಸ್ಕೃತಿನ. ಸೊ ನಾವು ಧರ್ಮ ನ್ಯಾಯ ನೀತಿ ಧರ್ಮ ಬಿಟ್ಟು ಬೇರೆ ಹೋಗ್ತಾರಿಂದ ಹೇಗೆ ಯಾರು ಹೇಗೆ ಬೇಕಾದ್ರೆ ಫ್ರೀ ಫಾರ್ ಆಲ್ ಸಿಚುವೇಶನ್ ಯಾರು ಹೇಗೆ ಬರೋದಿದ್ದು ಕೂಡ ಅದೇ ಜೀವನ ಅನ್ನೋ ಸ್ಥಿತಿ ಮುಟ್ಟೋದ್ರಿಂದ ನಮ್ಮ ಶಾಸ್ತ್ರ ಗ್ರಂಥಗಳ ಒಳ್ಳೆಯ ವಿಚಾರಗಳನ್ನು ಸೊಸೈಟಿ ಬಿಲ್ಡಿಂಗ್ ಪ್ರಿನ್ಸಿಪಲ್ಸ್ ಏನು ಇಟ್ಕೊಂಡಿದ್ರು ಅದನ್ನು ನಾವು ಕಳ್ಕೊಂಡು ಬಹುಶಃ ವಿ ಆರ್ ಎಂಡಿಂಗ್ ಅಪ್ ಇನ್ ಕೇವಸ್. ವಿ ಆರ್ ಪ್ರಾಬ್ಲಿ ಆನ್ ದ ಬ್ರಿಂಕ್ ಆಫ್ ಡಿಸಾಸ್ಟರ್. ನಾವು ಬರೀ ಕಲ್ಚರಲಿ ಮಾತ್ರ ಅಲ್ಲ, ಮಾರಲಿ, ಮೆಂಟಲಿ, ಫೈನಾನ್ಷಿಯಲಿ ನೀವೇನೇನು ಹೇಳ್ತೀರೋ ಎಲ್ಲ ರೀತಿಯಲ್ಲಿ ಕೂಡ ನಾವು ಕರೆಕ್ಟ್ ಆಗ್ತಾ ಇದ್ದೀವಿ. ಈ ಭ್ರಷ್ಟ ವ್ಯವಸ್ಥೆ ನಮ್ಮನ್ನು ಯಾರನ್ನೂ ಸಂತೋಷವಾಗಿಟ್ಟಿಲ್ಲ. ಸೊ ಇಂತಹ ಸ್ಥಿತಿಯನ್ನು ಬದಲಾಯಿಸಬೇಕು ಅಂತ ಹೇಳುವಂತಹ ಒಂದು ಮಹತ್ತರವಾದ ಉದ್ದೇಶ ಇಟ್ಕೊಂಡು ವಿ ಸ್ಟಾರ್ಟೆಡ್ ಭಗವದ್ಗೀತಾ ಕ್ಯಾನ್ ಬಿ ದ ಆನ್ಸರ್ ಟು ಆಲ್ ಈವಿಲ್ಸ್. ಸೊ ಐ ಎಕ್ಸ್ಪ್ಯಾಂಡ್ ಭಗವದ್ಗೀತಾ ಇನ್ ದಿಸ್ ವೇ. ಶಾರ್ಟ್ಲಿ ವಿ ಕಾಲ್ ಭಗವದ್ಗೀತಾ as Gita, G-I-T-A Gita. I expand G-I-T-A Gita as Gita is the answer for all evils in life, for all problems in life. Gita can answer. So ಇಷ್ಟು ವಿಚಾರವನ್ನು ಇಟ್ಕೊಂಡು ಭಗವದ್ಗೀತೆಯಲ್ಲಿ ಏನೆಲ್ಲ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಯು ಎಂಡ್ ಅಪ್ ವಿತ್ ಗೆಟಿಂಗ್ 3-way ಹೆಲ್ತ್ ಫಸ್ಟ್. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದೆ, ಒಬ್ಬ ವ್ಯಕ್ತಿ ಹೆಲ್ತಿ ಅಂತ ಹೇಳಬೇಕಾದ್ರೆ ಈ ಶುಡ್ ಬಿ ಫಿಸಿಕಲಿ ಹೆಲ್ತಿ, ಮೆಂಟಲಿ ಹೆಲ್ತಿ, ಮಾರಲಿ ಹೆಲ್ತಿ, ಸ್ಪಿರಿಚುವಲಿ ಹೆಲ್ತಿ, ಎಕನಾಮಿಕಲಿ, ಸೋಷಿಯಲಿ ಆ್ಯಂಡ್ ಎಮೋಷನಲಿ ಶುಡ್ ಬಿ ಹೆಲ್ತಿ. ಇಷ್ಟೋ ಡೆಫಿನೇಷನ್ ಕೊಡೋದು. ಇಷ್ಟೆಲ್ಲ ರೀತಿಯಲ್ಲಿ ನಾವು ಹೆಲ್ತಿಯಾಗಿದ್ದೀವ ಆಲೋಚನೆ ಮಾಡೋಣ. ಫಿಸಿಕಲ್ ಏಲ್ಮೆಂಟ್ಸ್ ಇಲ್ಲ, ಸ್ಕ್ಯಾನಿಂಗ್ ಮಾಡಿದ್ರೆ MRI ತೊಗೊಂಡ್ರೆ ಎಕ್ಸ್ರೇ ಹಾಕಿದ್ರೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, everything is working properly, but you are not happy. You are unhappy. You are going weak day by day. Why? Mentally you are not happy. Mentally something some guilty consciousness is haunting you. ಎರಡೂ ಇಲ್ವಾ ಗೊತ್ತಾಗಲ್ಲ. ಎಕ್ಸ್ರೇ ತಗೊಳ್ಳಲ್ಲ, ಸೈಕಾಟ್ರಿಸ್ಟ್ ಹೋದರೆ ಆಂಟಿಡಿಪ್ರೆಸೆಂಟ್ ಕೊಡ್ತಾರೆ. ಆಂಟಿಡಿಪ್ರೆಸೆಂಟ್ ಕೆನಾಟ್ ಪುಲ್ ಯುವರ್ ಲೈಫ್ ಫಾರ್ ಲಾಂಗ್ ಟೈಮ್. ಲಾಸ್ಟ್ ಬ್ರೆತ್ತಲ್ಲೂ ಆಂಟಿಡಿಪ್ರೆಸೆಂಟ್ ತೊಗೊಂಡು ಟ್ರಾಂಕ್ಯುಲೈಸರ್ ತೊಗೊಂಡು ಜೀವನ ಮಾಡ್ತಾ ಇದ್ರೆ ನಾವು ಒಳ್ಳೆ ಜೀವನ ಗೊತ್ತಿಲ್ಲ, ಅದರ ಸೈಡ್ ಎಫೆಕ್ಟ್ ಬರ್ತಾ ಹೋಗುತ್ತೆ. ಆಯುರ್ವೇದ ಬೇಡ, ಹೋಮಿಯೋಪತಿ ಬೇಡ, ಯೋಗ ಬೇಡ, ಧ್ಯಾನ ಬೇಡ, ಗುರು ಬೇಡ, ಶಾಸ್ತ್ರಗಳು ಬೇಡ, ಯಾರೂ ಬೇಡ, ದುಡ್ಡು ಮಾತ್ರ ಬೇಕು. ಹ್ಯಾಕ್ ಕಂಫರ್ಟಬಲ್ ಇರ್ತೀವಿ. ಸೊ ಈ ಸ್ಥಿತಿಯಿಂದ ಹೊರಗೆ ಬರಬೇಕಾದ್ರೆ ಈ ಓವರ್ ಪಿಕ್ಚರ್ ಆಫ್ ಲೈಫ್ ನಿಮ್ಗೆ ಏನು ಬೇಕು ಅನ್ನೋದನ್ನ ಆಲೋಚನೆ ಮಾಡಿದಾಗ ಇಷ್ಟೆಲ್ಲವೂ ಆಲ್ ಇನ್ಕ್ಲೂಸಿವ್, ಯಾವುದೂ ಬೇಡ ಅಂತ ಜೀವನದಲ್ಲಿ ಎಲ್ಲ ಬೇಕು ಅಂದರೆ ಎಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಇನ್ನು ವಾಟ್ ಕ್ವಾಲಿಟಿ ಐ ರಿಕ್ವೈರ್. ನಾನು ಅವಶ್ಯಕತೆಗೆ ಎಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ನಾನು ಕೊಡ್ತಾ ಬಂದರೆ ಬಹುಶಃ ನಾನು ಸುಖಿಯಾಗಿರ್ತೀನಿ. ಐ ಕ್ವಿಟ್ ಎ ಜಾಬ್. My wife served mostly for 23 years. Both of us quit for the sake of Krishna and Bhagavad Gita. 50,000 ರೂಪಾಯಿ ಸಂಬಳ ತಿಂಗಳು ಬರ್ತಾ ಇದೆ ಮನೆಗೆ. ಅದನ್ನು ಬಿಟ್ಬಿಟ್ಟು ನನ್ನ ಮಕ್ಕಳು ಎದುರಿಗೆ ಬರ್ತಾರೆ. ಅವ್ರಿಗೆ ಬೇಕಾದ ವ್ಯವಸ್ಥೆ ಆಯಿತು. ಫಾರ್ ಮೈ ಲೈಫ್ ಕೃಷ್ಣ ವಿಲ್ ಲುಕ್ ಔಟ್ ಇಟ್ ಬಿಕಾಸ್ ಇಸ್ ಸೆಟ್ ಅನನ್ಯ ಚಿಂತೆಯಂತೋ ಏನ ಪರಿಪಾಲಕ್ಕೆ ದೇಶ ನಿತ್ಯಾಯುಕ್ತನ ಯೋಗಕ್ಷೇಮ ಆಮೇಲೆ ಸಾಕು. ನನ್ನ ಜೀವನ ನಡೆಸ್ತಾ ಇದೆ. ಮೈ ರಿಕ್ವೈರ್ಮೆಂಟ್ಸ್ ಆರ್ ಲಿಮಿಟೆಡ್. ಸೊ ಇಂಥ ವ್ಯವಸ್ಥೆ ಇರುವಾಗ so why can't we leave for Krishna and his principle for the propagation of Bhagavad Gita? We have devoted our entire life for the cause of Krishna. So ಅದರ ಮೊದಲನೇ ಕೆಲಸನೇ ಈ ಸೀರೀಸ್ ಬರ್ತಾ ಇದೆ, ಬುಕ್ಸ್ ಕೊಡ್ತಾ ಇದ್ದೀವಿ. ಸೊ ಯಾರು ಬೇಕಾದ್ರೆ ತೊಗೊಂಡು ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಜಾಯಿನ್ ಅಸ್. ಯಾರಲ್ಲಿ ನೀವು ನಮ್ಮ ಹಾಗೆ ಕೆಲಸ ಬಿಟ್ಟು ಬನ್ನಿ ನಾವು ಹೇಳಲ್ಲ. ಸೊ ಇಟ್ ಈಸ್ ವಾಟ್ ಕೃಷ್ಣ ಹ್ಯಾಸ್ ಪ್ರಾಂಪ್ಟೆಡ್ ಮೀ ಫ್ರಮ್ ಹಿಸ್ ಸೈಡ್. ಸೊ ಸಿನ್ಸ್ ಮೈ ಚೈಲ್ಡ್ಹುಡ್ ಐ ಹ್ಯಾವ್ ಬೀನ್ ಗೈಡೆಡ್ ಬೈ ಲಾರ್ಡ್ ಶ್ರೀ ಕೃಷ್ಣ ಆ್ಯಂಡ್ ನೋಬಡಿ ಎಲ್ಸ್. ನಾನು ಯಾವ ಶಾಸ್ತ್ರಗಳನ್ನು ಓದಲಿಲ್ಲ. ರಾಮಾಯಣ ಮಹಾಭಾರತ ಇವತ್ತು ಮುಗಿದ ಕಡೆ ಕೇಳಿದ್ರೆ ನನಗೆ ಅಲ್ಲಿ ಎಷ್ಟು ಪರ್ವಗಳಿದೆ, ಎಷ್ಟು ಕಾಂಡಗಳಿದೆ ಅಂತ ಹೇಳಕ್ಕೆ ಬರಲ್ಲ.